ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇದು ಮೀನು ಪ್ರಿಯರಿಗಂತೂ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಮಾಡೋದು ತುಂಬ ಸಿಂಪಲ್ ಮತ್ತು ಏನೂ ಮಸಾಲೆಗಳನ್ನು ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಬಟ್ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದನ್ನು ನಾವು ಸಣ್ಣ ತಾರ್ಲೆ ಮೀನಿನ ಕಟ್ಮಟ್ಲೆ ಅಂತ ಕರಿತೀವಿ. ಇದನ್ನು ಮಾಡ್ಕೊಳ್ಳೋಕ್ಕೆ ನಾನು ಹಸಿಮೆಣಸು ಹಾಗೆಯೇ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ನಂತರ ಇದಕ್ಕೆ ನಾನು 1-2 ಈರುಳ್ಳಿನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಪೇಸ್ಟ್ಗೆ ಸೇರಿಸ್ಕೋಬೇಕು. ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಆದಷ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಇದಕ್ಕೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೋಬೇಕು. ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು 4-5 ಇಂಗ್ರೀಡಿಯೆಂಟ್ಸಲ್ಲಿ ಆಗೋಗುತ್ತೆ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿ ಇರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡ್ಬೋದು. ಮಾಡೋದು ಕೂಡ ತುಂಬಾ ಈಸಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಮೀನನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೀನು, ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನ ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಇದನ್ನು ಸೇರಿಸ್ಕೋಬೇಕು. ಇದಕ್ಕೆ ಮೀನನ್ನು ಸೇರಿಸಿ ಇದನ್ನು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಮಾಡಬೇಕು. ಯಾವುದೇ ರೀತಿ ಮಸಾಲೆಗಳನ್ನು ಫ್ರೈ ಮಾಡಿ ಹಾಕೋದು ಅವಶ್ಯಕತೆ ಇರಲ್ಲ ಇದರಲ್ಲಿ. ಬಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಳೆ ಎಲೆಯಲ್ಲಿ ಇದನ್ನು ಹಾಕ್ಕೋಬೇಕು. ಒಂದು 3-4 ಬಾಳೆ ಎಲೆಗಳನ್ನು ಒಟ್ಟಿಗೆ ಇಟ್ಕೊಂಡು ಅದನ್ನು ಬಾಳೆ ಎಲೆ ಮೇಲೆ ಹಾಕಿ ಅದನ್ನು ಫುಲ್ ಕವರ್ ಮಾಡಿ ಕಟ್ಟಬೇಕು. ಅದನ್ನು ಇದು ನಾವು ಕೆಂಡದಲ್ಲಿ ಸಾಕಿ ಬೇಯಿಸೋದ್ರಿಂದ 3-4 ಬಾಳೆಗಳನ್ನು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಅದು ಬಾಳೆ ಎಲೆ ಸುಟ್ಟೋಗ್ಬಿಡುತ್ತೆ 1 ಅಥವಾ 2 ಬಾಳೆ ಹಾಕಿದ್ರೆ. ಹಾಗಾಗಿ ಇದನ್ನು 3-4 ಬಾಳೆ ಹಾಕಿ ಅದನ್ನು ಹೀಗೆ ಕಟ್ಕೋಬೇಕಾಗುತ್ತೆ. ನಂತರ ಇದನ್ನು ಕೆಂಡದಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಕೆಂಡ ಜಾಸ್ತಿ ಇದ್ದರೆ ಒಂದು ಅರ್ಧ ಗಂಟೆ ಸಾಕು, ಇದು ಬೇಯುತ್ತೆ. ಕೆಂಡ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇದು ಟೇಸ್ಟ್ ಅಂತೂ ತುಂಬ ಸೂಪರಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಟ್ರೈ ಮಾಡಿದ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ಲೀಸ್ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೀನು ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದರಲ್ಲಿ ಅಷ್ಟೊತ್ತು ಬೇಯಿಸಿದ್ರೆ. ಹಾಗೆ ಟೇಸ್ಟ್ ಅಂತೂ ತುಂಬ ಸೂಪರ್. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ಮೀನು. ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.